ಥಾಮಸ್ ಎರಿಕ್ಸನ್ ಅವರು ತಮ್ಮ ಸರೌಂಡೆಡ್ ಬೈ ಈಡಿಯಟ್ಸ್ ಪುಸ್ತಕದಲ್ಲಿ ಡಿಸ್ಕ್ ಮಾಡೆಲ್ ಎಂಬ ಮನೋವೈಜ್ಞಾನಿಕ ಸಿದ್ಧಾಂತವನ್ನು ಬಳಸಿಕೊಂಡು ಮಾನವ ಸ್ವಭಾವವನ್ನು ವಿವರಿಸುತ್ತಾರೆ. ಅವರು ಜನರನ್ನು 4 ಮುಖ್ಯ ವ್ಯಕ್ತಿತ್ವ ಪ್ರಕಾರಗಳಾಗಿ ವಿಂಗಡಿಸುತ್ತಾರೆ ಮತ್ತು ಅವುಗಳನ್ನು ಗುರುತಿಸಲು 4 ಬಣ್ಣಗಳನ್ನು ಬಳಸುತ್ತಾರೆ. ಕೆಂಪು ರೆಡ್, ಇದು ಪ್ರಬಲ ಡಾಮಿನೆಂಟ್ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ಹಳದಿ ಯೆಲ್ಲೋ, ಇದು ಪ್ರಭಾವಶಾಲಿ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತದೆ. ಹಸಿರು ಗ್ರೀನ್, ಇದು ಸ್ಥಿರ ಸ್ಟೆಡಿ ಸ್ವಭಾವವನ್ನು ಸೂಚಿಸುತ್ತದೆ. ನೀಲಿ ಬ್ಲೂ, ಇದು ಆತ್ಮಸಾಕ್ಷಿಯ ಅಥವಾ ನಿಷ್ಠಾವಂತ ಕಾನ್ಶಿಯನ್ಷಿಯಸ್ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಈ ಮಾದರಿಯು ಮಾನವ ಸ್ವಭಾವವನ್ನು ಹೇಗೆ ವಿವರಿಸುತ್ತದೆ ಎಂದರೆ 1. ವರ್ತನೆ ಮತ್ತು ಆಲೋಚನೆ. ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿರುವ ವ್ಯಕ್ತಿಗಳು ಹೇಗೆ ಯೋಚಿಸುತ್ತಾರೆ ಮತ್ತು ವರ್ತಿಸುತ್ತಾರೆ ಎಂಬುದರ ಕುರಿತು ಈ ಮಾದರಿಯು ಒಳನೋಟಗಳನ್ನು ನೀಡುತ್ತದೆ. 2. ಸಂವಹನ ಸುಧಾರಣೆ. ಈ ಬಣ್ಣಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಒಬ್ಬ ವ್ಯಕ್ತಿಯು ಇತರರೊಂದಿಗೆ ಹೇಗೆ ಉತ್ತಮವಾಗಿ ಸಂವಹನ ಕಮ್ಯುನಿಕೇಷನ್ ನಡೆಸಬಹುದು ಮತ್ತು ಸಹಯೋಗವನ್ನು ಕೊಲಾಬೊರೇಷನ್ ಹೇಗೆ ಸುಧಾರಿಸಬಹುದು ಎಂಬುದನ್ನು ಇದು ಕಲಿಸುತ್ತದೆ. 3. ಅಂತರವ್ಯಕ್ತಿಯ ಡೈನಾಮಿಕ್ಸ್. ಇದು ಪರಸ್ಪರ ಸಂಬಂಧಗಳನ್ನು ಮತ್ತು ಸಂವಹನ ಕೌಶಲ್ಯಗಳನ್ನು ಹೆಚ್ಚಿಸಲು ಪ್ರಾಯೋಗಿಕ ಮಾರ್ಗದರ್ಶಿಯಾಗಿದೆ. ಇದನ್ನು ಸರಳವಾಗಿ ಅರ್ಥಮಾಡಿಕೊಳ್ಳಲು ಒಂದು ಉಪಮೆ. ಈ 4 ಬಣ್ಣಗಳನ್ನು 4 ವಿಭಿನ್ನ ಆಪರೇಟಿಂಗ್ ಸಿಸ್ಟಮ್ಗಳಂತೆ ಆಪರೇಟಿಂಗ್ ಸಿಸ್ಟಮ್ಸ್ ಲೈಕ್ ವಿಂಡೋಸ್, ಆಂಡ್ರಾಯ್ಡ್, iOS ಭಾವಿಸಬಹುದು. ನೀವು ಒಬ್ಬರ ವ್ಯಕ್ತಿತ್ವದ ಬಣ್ಣವನ್ನು ಅರ್ಥಮಾಡಿಕೊಂಡಾಗ ಅವರ ಸಿಸ್ಟಮ್ಗೆ ಸರಿಹೊಂದುವಂತೆ ನಿಮ್ಮ ಮಾಹಿತಿಯನ್ನು ಅಥವಾ ಸಂದೇಶವನ್ನು ಹೇಗೆ ಕಳುಹಿಸಬೇಕು ಎಂದು ನಿಮಗೆ ತಿಳಿಯುತ್ತದೆ. ಇದರಿಂದ ತಪ್ಪು ತಿಳುವಳಿಕೆಗಳು ಕಡಿಮೆಯಾಗುತ್ತವೆ. ಥಾಮಸ್ ಎರಿಕ್ಸನ್ ಅವರ ಸರೌಂಡೆಡ್ ಬೈ ಈಡಿಯಟ್ಸ್ ಪುಸ್ತಕವು ಜನರ ವ್ಯಕ್ತಿತ್ವಗಳನ್ನು 4 ಬಣ್ಣಗಳ ಮೂಲಕ ಕೆಂಪು, ಹಳದಿ, ಹಸಿರು ಮತ್ತು ನೀಲಿ ವರ್ಗೀಕರಿಸುವ ಡಿಸ್ಕ್ ಮಾದರಿಯನ್ನು ಪರಿಚಯಿಸುವ ಮೂಲಕ ಸಂವಹನ ಕೌಶಲಗಳನ್ನು ಸುಧಾರಿಸುತ್ತದೆ. ಈ ಪುಸ್ತಕವು ಸಂವಹನವನ್ನು ಈ ಕೆಳಗಿನ ವಿಧಾನಗಳಲ್ಲಿ ಹೆಚ್ಚಿಸುತ್ತದೆ. ಆಲೋಚನೆ ಮತ್ತು ವರ್ತನೆಯ ಅರಿವು. ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿರುವ ವ್ಯಕ್ತಿಗಳು ಹೇಗೆ ಯೋಚಿಸುತ್ತಾರೆ ಮತ್ತು ವರ್ತಿಸುತ್ತಾರೆ ಎಂಬುದರ ಕುರಿತು ಈ ಪುಸ್ತಕವು ಒಳನೋಟಗಳನ್ನು ನೀಡುತ್ತದೆ. ಸಹಯೋಗ ಮತ್ತು ಸಂಬಂಧಗಳ ವೃದ್ಧಿ. ಇತರರ ವ್ಯಕ್ತಿತ್ವ ಪ್ರಕಾರಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನಾವು ಪರಸ್ಪರ ಸಂಬಂಧಗಳು ಮತ್ತು ಸಹಯೋಗವನ್ನು ಕೊಲಾಬೊರೇಷನ್ ಹೇಗೆ ಸುಧಾರಿಸಬಹುದು ಎಂಬುದನ್ನು ಇದು ತೋರಿಸಿಕೊಡುತ್ತದೆ. ಪ್ರಾಯೋಗಿಕ ಮಾರ್ಗದರ್ಶನ. ಅಂತರವ್ಯಕ್ತಿಯ ಡೈನಾಮಿಕ್ಸ್, ಇಂಟರ್ಪರ್ಸನಲ್ ಡೈನಾಮಿಕ್ಸ್ ಅನ್ನು ಸಮರ್ಥವಾಗಿ ನಿಭಾಯಿಸಲು ಮತ್ತು ಒಟ್ಟಾರೆ ಸಂವಹನ ಕೌಶಲ್ಯಗಳನ್ನು ಹೆಚ್ಚಿಸಲು ಇದೊಂದು ಪ್ರಾಯೋಗಿಕ ಮಾರ್ಗದರ್ಶಿಯಾಗಿದೆ. ಉಪಮೆ. ಇದನ್ನು ರೇಡಿಯೋ ಟ್ಯೂನಿಂಗ್ಗೆ ಹೋಲಿಸಬಹುದು. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿ ಅಥವಾ ತರಂಗಾಂತರದಲ್ಲಿದ್ದಂತೆ. ಈ ಪುಸ್ತಕವು ಆ ಸರಿಯಾದ ತರಂಗಾಂತರಕ್ಕೆ ಟ್ಯೂನ್ ಮಾಡುವುದನ್ನು ನಿಮಗೆ ಕಲಿಸುತ್ತದೆ. ಇದರಿಂದ ಗೊಂದಲ ಸ್ಟ್ಯಾಟಿಕ್ ಕಡಿಮೆಯಾಗಿ ಸಂದೇಶವು ಎದುರಿಗಿರುವವರಿಗೆ ಸ್ಪಷ್ಟವಾಗಿ ತಲುಪುತ್ತದೆ.